ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್. ಇವತ್ತಿನ ಲಾಗಲ್ಲಿ ನಾನು ತುಂಬ ಹೇರಳವಾಗಿ ಫೈಬರ್ ಕಂಟೆಂಟ್ ಇರುವ ಬೆಂಡೆಕಾಯಿಯ ಪಲ್ಯವನ್ನು ಮಾಡುತ್ತಿದ್ದೇನೆ. ಬೆಂಡೆಕಾಯಿನ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ನಾನು ಕಟ್ ಮಾಡಿ ಉರಿಲಿಕ್ಕೆ ಹಾಕಿದ್ದೇನೆ. ಬೆಂಡೆಕಾಯಿನ ಬರೀ ಒರೆಸೋದಕ್ಕಿಂತ ಚೆನ್ನಾಗಿ ನೀರಲ್ಲಿ ತೊಳಿಬೇಕು. ತೊಳೆದ ನಂತರ ಒಂದು ಒಳ್ಳೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಕಟ್ ಮಾಡಿ ಆ ನಂತರ ನಾನು ಒಂದು ಬಾಣಲೆಗೆ ಹಾಕಿ ಉರಿತಿದ್ದೇನೆ. ಒಂದು 3 ಚಮಚ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಲಿಲ್ಲ ಅಂದರೆ ತಳ ಹತ್ತುತ್ತಾ ಇರುತ್ತೆ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಬೇಕು. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳ್ಳುತ್ತೆ ಇದು ಉರಿಯುವಾಗ. ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ. ಉಪ್ಪು ಮತ್ತು ಎಣ್ಣೆಯನ್ನು ಹಾಕೋದ್ರಿಂದ ಅದು ಬೇಗ ಉರಿಯುತ್ತೆ ಹಾಗೂ ತಳ ಹಿಡಿಯುವುದಿಲ್ಲ ಅಂತ. ಬೆಂಡೆಕಾಯಿ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಕೊಡೋದ್ರಿಂದ ಮಕ್ಕಳಿಗೆ ವಾರದಲ್ಲಿ 1 ಸಲ 2 ಸಲ ಇದು ಬೆಂಡೆಕಾಯಿ ಪಲ್ಯ ತುಂಬ ಒಳ್ಳೆಯದು, ಜ್ಞಾಪಕ ಶಕ್ತಿ ವೃದ್ಧಿಗೊಳ್ಳಲು ಮತ್ತು ಎಲ್ಲರಿಗೂ ಕೂಡ ಕಫ ಪ್ರಕೃತಿ ಇರೋರಿಗೂ ಕೂಡ ತುಂಬ ಒಳ್ಳೆಯದು. ಬೆಂಡೆಕಾಯಿ ಉರಿತಾ ಹಾಗೆ ಒಂಥರ ಅಂಟು ಥರ ಬರುತ್ತೆ. ಇದು ಅಂಟು ಥರ ಇದೆ ಅಂತೇಳ್ಬಿಟ್ಟು ನಾವು ತುಂಬ ಉರಿಬಾರ್ದು. ಎಷ್ಟು ಉರಿದ್ರೂ ಅದು ಸ್ವಲ್ಪ ಕೆಲವೊಂದು ಸಲ ಅಂಟು ಬಿಡೋದಿಲ್ಲ. ಆದರೆ ಬೆಂದಿದೆನಾ ಇಲ್ಲ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಉರಿನ ನಿಲ್ಲಿಸ್ಬೇಕು ಅಷ್ಟೇ. ತುಂಬ ಉರಿತಾ ತುಂಬ ಕಡಿಮೆ ಆಗಿಬಿಡುತ್ತೆ, ತುಂಬ ಸೀದೋದಂಗೆ. ಹಿಂದಿನ ವಿಡಿಯೋದಲ್ಲಿ ನಾನು ರಾಗಿ ರೊಟ್ಟಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡ್ತಾ ನಾನು ರಾಗಿ ರೊಟ್ಟಿ ಮಾಡಿದ್ದೀನಿ. ರಾಗಿ ರೊಟ್ಟಿ ಮಾಡುವ ವಿಧಾನನ ನಾನು ಒಂದು ಸ್ವಲ್ಪನೂ ಕಿತ್ತೋಗದೆ ಇರೋ ಹಾಗೆ ರಾಗಿ ರೊಟ್ಟಿ ಹೇಗೆ ಮಾಡಬೇಕು ಅಂತೇಳಿ ಈ ಹಿಂದಿನ ವಿಡಿಯೋದಲ್ಲಿ ಇದೆ. ಅಂಟು ಇದೆ, ಆದರೆ ಅಂಟಿದೆ ಅಂತೇಳ್ಬಿಟ್ಟು ನಾವು ಇನ್ನೂ ಉರಿಬಾರ್ದು. ಹುರಿದಾಗಿದೆ, ಇದು ಎಲ್ಲ ಬೆಂದಾಗಿದೆ. ಕೈಯಲ್ಲಿ ಈಗ ಮುಟ್ಟು ನೋಡಿದರೆ ಬೆಂಡೆಕಾಯಿ ಎಲ್ಲ ಬೆಂದಾಗಿದೆ. ಸೊ ಆಫ್ ಮಾಡಿದ್ದೀನಿ. ಈ ಕಡೆ ಬೆಂಡೆಕಾಯಿಗೆ ನಾನು ಒಗ್ಗರಣೆ ಹಾಕಲಿಕ್ಕೆ ಒಂದು 3 ಚಮಚ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಚೆನ್ನಾಗೆ ಖಾರ ಬಿಡಬೇಕು. ಮತ್ತು ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಖಾರ ಬಿಡಬೇಕು ಎಣ್ಣೆಯಲ್ಲಿ ಅಂತ. ಈಗ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಬಿಡಬೇಕು. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿರೋದ್ರಿಂದ ಬೇಗ ಬಾಡುತ್ತೆ ಅಂತ. ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರ ನಾವು ಹಸಿ ಕೊಬ್ಬರಿನ ಹಾಕಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಆ ನಂತರ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ತೆಂಗಿನಕಾಯಿ, ತುರಿದಿರೋ ತೆಂಗಿನಕಾಯಿ ಹಾಕ್ಬೋದು. ಇದು ಕಾಯಿ ತುರಿಯೋಕ್ಕೆ ಬಂದಿರಲಿಲ್ಲ, ಹಾಗಾಗಿ ಪೀಸ್ನೆಲ್ಲ ಕಟ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಪೀಸ್ನ ನಾನು ಮಿಕ್ಸಿ ಹೊಡೆದ್ಬಿಟ್ಟಿದ್ದೀನಿ. ಅಂದರೆ ನೀರು ಹಾಕದೆ ಹಾಗೆ ಸುಮ್ಮನೆ ಗ್ರೈಂಡ್ ಮಾಡಿಬಿಟ್ಟು ಹಸಿ ಕೊಬ್ಬರಿನ ಹಾಕಿದ್ದೀನಿ. ನೀರೆಲ್ಲ ಹಾಕಿ ಗ್ರೈಂಡ್ ಮಾಡಬಾರ್ದು, ಹಾಗೆ ಹಾಕಬೇಕು. ಅಂದರೆ ನಾನು ಮಾಡೋ ವಿಧಾನ ಈ ಥರ. ಇದು ಸ್ವಲ್ಪ ಹಸಿ ಕೊಬ್ಬರಿದು ಹಸಿ ಅಂಶ ಹೋದ ನಂತರ ನಾವು ಬೆಂಡೆಕಾಯಿ, ಹುರಿದಿರೋ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ನೋಡಿ, ಬೆಂಡೆಕಾಯಿ ಲೋಳೆ ಹಾಗೇ ಇದೆ, ಅಂಟು ಲೋಳೆ ಥರ ಇದೆ. ಆದರೂ ಕೂಡ ಏನಾಗಲ್ಲ, ಅದು ಚೆನ್ನಾಗಿ ಬೆಂದಿದೆ ಆಲ್ರೆಡಿ, ಅದು ಚೆನ್ನಾಗಿ ಹುರಿದಿದೆ. ಅದೆಲ್ಲ ಹೋಗಬೇಕು ಅಂದರೆ ಅದು ಫುಲ್ಲು ಬೆಂಡೆಕಾಯಿ ತುಂಬ ಕಪ್ಪಾಗಿಬಿಟ್ಟು ಸಣ್ಣ ಆಗಿಬಿಡುತ್ತೆ. ಇದು ತುಂಬ ಎಳೆ ಬೆಂಡೆಕಾಯಿ ಇರೋದ್ರಿಂದ ಅದು ಅಂಟು ಹೋಗೋದಿಲ್ಲ. ಸೊ ಈ ಥರ ಬೆಂಡೆಕಾಯಿ ಪಲ್ಯ ತುಂಬ ಒಳ್ಳೆಯದು. ಈ ಥರ ಮಾಡಿದ್ದೀನಿ ನಾನು. ಯಾವಾಗಲೂ ಬೆಂಡೆಕಾಯಿ ಪಲ್ಯನ ಇದೇ ರೀತಿಯೇ ಮಾಡೋದು, ತುಂಬ ರುಚಿಯಾಗಿರುತ್ತೆ. ನಾನು ಸುಮಾರು ವ್ಲಾಗ್ಗಳನ್ನು ಮಾಡಿದ್ದೇನೆ. ಕಿಚನ್ ಟೂರ್ ಮಾಡಿದ್ದೀನಿ, ಅದು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಮತ್ತು ಫ್ರಿಡ್ಜ್ ಆರ್ಗನೈಸೇಷನ್ ವಿಡಿಯೋನು ಚೆನ್ನಾಗಿ ಬಂದಿದೆ. ದಯವಿಟ್ಟು ನೀವು ಈ ಹಿಂದೆ ನಾನು ಮಾಡಿರೋ ಲಾಗ್ಗಳನ್ನೆಲ್ಲ ನೋಡಿ. ತುಂಬ ಯೂಸ್ಫುಲ್ ಆಗೋವಂಥ ಲಾಗ್ಗಳು ಹಾಗೂ ನಾನು ಏನು ಮನೆಗೆ ಬಳಸ್ತೀನಿ ಆ ವಸ್ತುಗಳದ್ದು ಲಿಂಕು ನಾನು ಹಾಕಿದ್ದೀನಿ. ಅಂದರೆ ನಾನು ಏನು ಬಳಸಿದ್ದೀನಿ, ಯಾವುದು ಚೆನ್ನಾಗಿದೆ ಅದನ್ನು ಮಾತ್ರ ನಾನು ಲಿಂಕ್ ಹಾಕಿದ್ದೀನಿ. ಬೆಂಡೆಕಾಯಿ ಪಲ್ಯನ ನಾನು ಒಂದು ಸಿಲ್ವರ್ ಬಾಣಲೆಯಲ್ಲಿ ಮಾಡಿರೋದ್ರಿಂದ ಅದು ಬೇಗ ಚೆನ್ನಾಗಿ ಬೇಯುತ್ತೆ ಅಂತ ನಾನು ಸಿಲ್ವರ್ ಬಾಣಲೆಯಲ್ಲಿ ಬೇಯಿಸಿರೋದು. ಅದನ್ನು ಮಾಡಿದ ನಂತರ ಅದರಲ್ಲೇ ಬಿಡ್ತಾ ಇಲ್ಲ ನಾನು. ಸಿಲ್ವರ್ ಬಾಣಲೆಯಲ್ಲಿ ಅಡುಗೆಗಳನ್ನ ಪದಾರ್ಥ ಒಂದು ವೇಳೆ ನಾವು ಮಾಡಿದರೆ ಅದರಲ್ಲಿ ಬಿಡಬಾರ್ದು. ಒಂದು ಸ್ಟೀಲಿಂದು ಪಾತ್ರೆಗೆ ನಾನು ತೆಗಿತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ ಮುಗಿದ ನಂತರ ನಾನು ರೊಟ್ಟಿದು ಸರಿ ಮಾಡ್ಕೊಂಡಿದ್ದೆ. ಅಂದರೆ ಹಿಟ್ಟನ್ನು ಒಗ್ಗರಣೆಗೆ ಒಯ್ದುಬಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ದೆ ರಾಗಿ ಹಿಟ್ಟಿಂದು. ಅದನ್ನು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ನಾದ್ತಾ ಇದ್ದೀನಿ. ರಾಗಿ ರೊಟ್ಟಿ ಮಾಡುವ ವಿಧಾನವನ್ನು ಈ ಹಿಂದಿನ ವಿಡಿಯೋದಲ್ಲಿ ಪೂರ್ತಿ ತೋರಿಸಿದ್ದೀನಿ ನಾನು.
ನನ್ನ ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.